ಇದು 8 ಜನರಿಗೆ ಬೇಕಾಗುವ ಮೈಸೂರು ಅವಲಕ್ಕಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಒಗ್ಗರಣೆಗೆ ಬೇಕಾಗೋದು ಜೀರಿಗೆ 4 ಟೇಬಲ್ ಸ್ಪೂನ್, ಅಲ್ಲ 20 ಗ್ರಾಮು, 50 ಗ್ರಾಮು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ತೊಗೋಬೇಕು. ದೊಡ್ಡದ ಲಿಂಬೆಹಣ್ಣು ಆದರೆ 2 ಆರೆಲ್ಸ್ ನೀವು 3 ತೊಗೋಬೋದು. ರಾಕ್ ಸಾಲ್ಟ್ ತೊಗೋಬೇಕು. ಪಾದರ್ಲೆನ್ ಉಪ್ಪು ಅಂತಿದೆಯಲ್ಲ ಅದು, ಪುಡಿ ಸಕ್ಕರೆ ತೊಗೋಬೇಕು. ಆಮೇಲೆ ಅರ್ಧ kg ಅವಲಕ್ಕಿಗೆ 8 ಜನ ತಿನ್ಬೋದಾದ್ದು. ಮೇಲೆ ಕೊಬ್ಬರಿ ತುರಿ, ಸೇವು, ಕೊತ್ತಂಬರಿ, ಈರುಳ್ಳಿ ಹಾಕ್ಕೊಂಡು ನಾವು ತಿನ್ಬೋದು. ಬುಟ್ಟಿ ಕಾಯಕ್ಕಿಟ್ಟು ಅದರಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಹೆಚ್ಚು ಹಾಕಬೇಕು ಇದಕ್ಕೆ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಬೇಕು. ಒಂದು 4 ಸಣ್ಣ ಟೇಬಲ್ ಸ್ಪೂನ್, 4-5 ಹಾಕಿದ್ರೆ ನಡೀತದೆ. ಆಮೇಲೆ ನಾವು ಮಾಡಿಟ್ಟುಕೊಂಡಿದ್ದು ಅಲ್ಲ ಪೇಸ್ಟ್ ಹಾಕಬೇಕು. ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಹಸಿ ವಾಸ ಹೋಗುವವರೆಗೆ ಫ್ರೈ ಮಾಡಬೇಕು. ಇದು ನೋಡಿ ಕಲರ್ ಚೇಂಜ್ ಆಯಿತು ಸ್ವಲ್ಪ. ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಮಾಡಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಪಾದರ್ಲೋನ್ ಉಪ್ಪು, ರಾಕ್ ಸಾಲ್ಟ್ ಅಂತಾರೆ ಅದನ್ನು ಹಾಕಬೇಕು. ಆಮೇಲೆ ಲಿಂಬೆ ರಸ ಹಾಕಬೇಕು. ಶೇಕ್ ಮಾಡಿ 6:30ಗೆ ನಿಂದಿರಬೇಕು. ನಾವು ಕಾಯಬೇಕು ಸ್ವಲ್ಪ. ಇದು ಎಣ್ಣೆ ಆರಿದ ತಕ್ಷಣ ತೆಳಗಿಳಿಸ್ಕೊಂಡು ಅವಲಕ್ಕಿ ಹಾಕಬೇಕು ಇದರಲ್ಲಿ. ಸ್ವಲ್ಪ ಸ್ವಲ್ಪ ಹಾಕಿ ಕೈಯಿಂದ ಹಚ್ಚಬೇಕು.
ಇದು ಎಣ್ಣೆ ಸರಿ ಹತ್ತಿದ ತಕ್ಷಣ ಅದರಲ್ಲಿ ಸಕ್ಕರೆ ಪುಡಿ ಹಾಕಬೇಕು. ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದು ಮಿಕ್ಸ್ ಮಾಡಿ ಅದರಲ್ಲೇ ಕೊತ್ತಂಬರಿ ಹಾಕಬೇಕು. ಇವಾಗ ಕೊತ್ತಂಬರಿ ಹಾಕೋಣ. ಕೊಬ್ಬರಿ ಹಾಕಲ್ದೆ ಇಷ್ಟೇ ಮಾಡಿದ್ರೆ ನಾವು 10 days ಇಡ್ಬೋದು. ಇಲ್ಲ ಜಸ್ಟ್ ಆವಾಗಲೇ ತಿನ್ನಬೇಕಂದ್ರೆ ಕೊಬ್ಬರಿ ಹಾಕಬೇಕು. ಹಸಿ ಕೊಬ್ಬರಿ ತುರಿ ಲಾಸ್ಟ್ಲಿ ಹಸಿ ಕೊಬ್ಬರಿ ತುರಿ ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕಿದು. ಇದು ಒಂದು 5 ನಿಮಿಷ ಬಿಡಬೇಕು. ಸಾಫ್ಟ್ ಆಗ್ತದೆ ಅವಲಕ್ಕಿ. ಐದು ನಿಮಿಷ ಆದ ತಕ್ಷಣ ಇದು ಸಾಫ್ಟಾಗಿರುತ್ತೆ. ಸರ್ವ್ ಮಾಡ್ಬೋದು ನಾವು. ರೆಡಿ ಟು ಸರ್ವ್ ಇದು. ಫಸ್ಟು ಪ್ಲೇಟಲ್ಲಿ ಅವಲಕ್ಕಿ ಹಾಕಬೇಕು. ಇದು ನಾನು ಫಸ್ಟ್ ಹೇಳಿದ್ದೀನಿ, ಇದು ಕೊಬ್ಬರಿ ಹಾಕ್ತಿರ್ಲಿಲ್ಲ ಅಂದರೆ 10 days ನಾವು ಇಟ್ಟು ಇದನ್ನು ತಿನ್ಬೋದು. ಹಾಕುವಾಗ ಕೊಬ್ಬರಿ ಹಾಕ್ಬೋದು, ಆರೆಲ್ಸ್ ಸ್ವಲ್ಪ ನೀರು ಹಚ್ಚಿ ತಿನ್ಬೋದು. ಸ್ವಲ್ಪ ಅವಲಕ್ಕಿ ಫಸ್ಟ್ ಹಾಕಿ ಅದರ ಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಆಮೇಲೆ ಸಣ್ಣ ಶೇವ್ ಹಾಕಬೇಕು. ನೀವು ಫಸ್ಟೇ ಮಾಡಿ ಇಟ್ಕೊಂಡ್ರೆ ಗೆಸ್ಟ್ ಬಂದಾಗ ಈಸಿ ಆಗುತ್ತೆ. ಇದು ರೆಡಿ ಟು ಸರ್ವ್ ಇದೆ. ನೀವು ಟೇಸ್ಟ್ ಮಾಡಿ ಟ್ರೈ ಮಾಡಿ ಒಂದು ಹೇಳಬೇಕು ನಮಗೆ.